ಯೂಟ್ಯೂಬ್ಗೆ ಹಾಕು. ನೆನೆ ಸುಮಾರು ಬೆಳಗುನ್ ಜಾವ 3:30 ಅಷ್ಟೊತ್ತಲ್ಲಿ ನಮ್ಮ ರೈತರು ರಾಗಿ ಬೆಳೆನ ಒಂದು ಒಂಟಿ ಸಲ ಬಂದು ಫುಲ್ ಎಲ್ಲ ಹಾಳು ಮಾಡ್ಬಿಟ್ಟಿದೆ ಅಂತ ತಟಾರ್ಸ್ಕೊಂಡೆ ಬಂತು, ಮುಡ್ಡಿಕೊಂಡೆ ಬಂತು. ಅವ ನನ್ನ ಉಸಿರು ಕಾಪಾಡ್ಬೇಕು ನಮ್ಮ ತಂದೆ ಇಲ್ಲಿ, ನಮ್ಮ ತಂದೆ ಇಲ್ಲಿ ಹೇಳಿದ್ರು. ಆ ಹುಡುಗ ಅಲ್ಲಿಂದ ಓಡ್ ಬಂದು ಆ ಗುಳ್ಳಿಗೆ ಓಡ್ಬಿಟ್ಟ. ಹೊಗೆ ಮಾಡಿದ್ರೆ ಹೊಂಟೋಯ್ತದೆ ಅಂದ್ಬಿಟ್ಟು ಹೊಗೆ ಬೆಂಕಿ ಹಾಕಿಬಿಟ್ಟ. ಗುಳ್ಳುಲಿ ಬೆಂಕಿ ಹಾಕಿಬಿಡಾಗ ಗುಳ್ಳಿಗೆ ಹೊಂಟೋಯ್ತು. ಅಲ್ಲಿಂದ ನನ್ನ ತಮ್ಮ ಓಡ 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 ಅಪ್ಪಾಡಿ ಪೈರ್ಲಿ ಅಣ್ಣ, ಏನನ್ನ ಓಡ ನಿಜ ಅದು ನಿಜ. ಓಡಕ್ ಆಗಲ್ಲ ಅಣ್ಣ. ಓಡಿ ಹೋಗಿ ಮರದ ಮೇಲೆ ಉಸಿರು ಕಾಪಾಡಿದ್ದೆ ಅವನಿಗೆ ಎಷ್ಟೋ ಕೋಡಿ ಪುಣ್ಯ ಕಣ. ನಿಮ್ಮ ಮೇಲೆ ಆನೆ ದಾಳಿ ಮಾಡ್ಬಿಟ್ಟಿದ್ದು ನೈಟು. ಅವ್ನ ವಾಯ್ಸ್ ಕೇಳಿದ್ರೆ ಅವನ್ನ ಬಿಡೋದೇ ಇಲ್ಲ ಅಣ್ಣ. ಅವನ್ನ ಸುಮ್ಮನೆ ಮುಡಿಕೊಂಡು ಹೋಯ್ತದೆ ಅಣ್ಣ. ಅವ್ನ ಬಿಡೋದೇ ಇಲ್ಲ. ಅವ್ನ ವಾಯ್ಸ್ ಎಲ್ಲಿ ಬಂದಾಗ ಅವನ್ನೇ ಸುಮ್ಮನೆ ಮುಡಿಕೊಂಡು ಹೊಂಟೋಯ್ತದೆ. ಮಕಾನೇ ಅದು ಅದ ಸುಲಭ ಹೋಗಲ್ಲ. ಸಾಯಿಸ್ಬಿಟ್ರು ಮಾತ್ರ ಇಲ್ಲಿ ಬಂದಾಯ್ತು. ಶಿವ ನೀನ್ ತಿನ್ನಪ್ಪ ಇವಾಗ ಏನು ಇಲ್ಲ. ಕೊಡ್ರಪ್ಪ, ನಿಮ್ ಸಪೋರ್ಟ್ ನಾವು ಕೊಡ್ತೀವಿ ಅಂದ್ರೆ ಒಬ್ರು ಬರಲ್ಲ. ನೈಟ್ ಯಾರು ಫೋನ್ ಮಾಡಿದ್ರಿ ಹೇಳು ಅನ್ನ. ಗಾರ್ಡ್ಗೆ ಮಾಡಿದ್ರಿ, ಯಾರು ರೇಂಜರ್ ಸಾಹೇಬ್ರು ಮಾಡಿದ್ರಿ, ಎಲ್ಲಾರು ಮಾಡಿ ಕೇಳಿದ್ರೆ ಅವ್ರು ಬಂದ್ ಸಾಲ ಕೊಂಡಿಲ್ಲ. ಮುಂದಕ್ಕೆ ಏನ್ ಮಾಡ್ತೀರಾ ಮಾಡಿ. ಇಲ್ಲ ಕೊಡ್ತೀನಿ ಅದ ಯೂಟ್ಯೂಬ್ಗೆ ಹಾಕು. ಏನೇ ಸುಮಾರು ಬೆಳಗುನ್ ಜಾವ 3:30 ಅಷ್ಟೊತ್ತಲ್ಲಿ ನಮ್ಮ ರೈತರು ರಾಗಿ ಬೆಳೆನ ಒಂದು ಒಂಟಿ ಸಲ ಬಂದು ಫುಲ್ ಎಲ್ಲ ಹಾಳು ಮಾಡ್ಬಿಟ್ಟಿದೆ ಅಂತ. ಇಲ್ಲೇ ನಮ್ಮ ರೈತರು ಇದ್ದಾರೆ. ಸೊ ಇವಾಗ ನಮ್ಮ ರೈತರು ಅಂತ ಒಂದ್ಸಲ ನೋಡ್ಕೊಂಡು ಮತ್ತೆ ಆ ಒಂಟಿ ಸಲ ಆನೆ ಇಲ್ಲೇ ಕಾಡ ಹತ್ರನೇ ಇದೆಯಂತ. ಇವಾಗ ಆನೆನ ಒಂದ್ಸಲ ನೋಡ್ಕೊಂಡು ಬರೋಣ ಬರ್ರಿ. ನೋಡ್ರಿ ಮಕಾನೇ ನೋಡಿ ಇಲ್ಲಿ ಬಂದಿರೋದಂತೆ. ನೋಡ್ರಿ ಗೂಟನೆಲ್ಲ ಯಾವ ಥರ ಮುರಿದಾಕ್ಬಿಟ್ಟೈತೆ ನೋಡ್ರಿ. ಬೆಳಗ್ಗೆವರೆಗೂ ಕೂಡ ಇಲ್ಲೇ ಐತಂತೆ, ಇವಾಗ ಜಸ್ಟ್ ಹೋಗಿರೋದು. ಮತ್ತೆ ನೋಡ್ರಿ ಇಲ್ಲಿ ಬೆಳಗ್ಗೆ ಬಂದೋಗಿರೋದಂತೆ. ನೋಡ್ರಿ ಬೆಳಗ್ಗೆ ಇವಾಗಷ್ಟು ಜಸ್ಟ್ ಓಡಿಸಿರೋದಂತೆ. ಬೆಳಗ್ಗೆ ಎಲ್ಲ ನೈಟ್ ಎಲ್ಲ ಫುಲ್ ಇಲ್ಲೇ ಇತ್ತಂತೆ. ಈ ಊರ್ಲಿರೋ ರೈತರೆಲ್ಲ ಬಂದ್ಬಿಟ್ಟು ಇಲ್ಲಿ ಅದನ್ನು ಓಡಿಸಿದ್ದಾರೆ. ರೈತರು ಮೇಲೇನೆ ಬಂದ್ಬಿಟ್ಟಿದೆ ಅಂತೆ ಆನೆ. ಒಳ್ಳೆ ಹಸ್ರ ಕಾಣ್ತಾ ಇತ್ತು ರಾಗಿ. ಈ ರಾಗಿನೆಲ್ಲ ಫುಲ್ ಎಲ್ಲ ದುಮ್ ಮಾಡ್ಬಿಟ್ಟು ಹೊಂಟೋಗೈತೆ ನೋಡ್ರಿ. ಒಂದ್ ರೌಂಡ್ ಬಂದ ತಕ್ಷಣ ರಾಗಿ ಹೊಲನೇ ದುಮ್ ಮಾಡ್ಬಿಟ್ಟೈತೆ. ಎಷ್ಟು ತುಳ್ದಾಕ್ಬಿಟ್ಟೈತೆ ನೋಡ್ರಿ. ಅದೇ ಅದು ಓಡಿಸ್ರು ಹೋಗಲ್ಲ, ಅದು ಒಂದೇ ಜಾಗದಲ್ಲಿ ನಿಂತ್ಕತ್ತೆ. ಅದು ಓ ಗೊತ್ತಾಯ್ತು ನೋಡಿ, ಇಲ್ಲೇ ಮನ್ಗಿದ್ರಂತೆ. ಗೊತ್ತಾಯ್ತು ಅಲ್ಲಿ ಇನ್ನೂ ಕೂಡ ಮುಂದ್ಗಡೆ ಫುಲ್ ಹಾಳು ಮಾಡ್ಬಿಟ್ಟಿದೆ ಅಂತೆ ಮಕಾನ ಆನೆ. ನಾವು ಅರ್ಥ ಮಾಡ್ಕೊತೀವಿ, ನೀವು ಬತ್ತಿದಾರೆ ಹೋಯ್ತಿದಾರೆ ಅಂತ. ಅರ್ಥ ಮಾಡ್ಕೊಳ್ಳೋರು ಯಾರಿದ್ರು? ಕಂಬನೂ ಹಾಕಿಲ್ಲ ಸರ್. ಆ ಕಂಬ ನೆಟ್ಟಾರೆ ಸರ್. ನಾವೇ 4 ಕಾಳು ತಳ್ಬಿಟ್ರೆ ಕ್ಲೋಸ್ ಆ ಕಂಬ. 3 ಕಂಬ ಕೊಟ್ಟಿರೋದು ಅಧಿಕಾರಿಗಳು ಕಮಿಷನ್ ತಗೊಂಡು ಆತರ ಕೆಲಸ ಮಾಡೋರಲ್ಲ ನೋಡಿ. ಆತರ ಕಂಬಿ ನೀವೇ ನೋಡೋರಿ ನೋಡ್ರಿ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿದಾರೆ, ನೀವೇ ನೋಡಿ. ಹೇಗೆ ನಮ್ಮ ಬಡವರ ಜೀವನ ಮಾಡೋದು, ಹೇಗೆ ಸ್ವಾಮಿ ಬದುಕೋದು? ಸಾಯಂಕಾಲ ಫೋನ್ ಮಾಡೋದು, ನೈಟ್ 1 ಗಂಟೆ 2 ಗಂಟೆ ಇಂಟಾನು ಫೋನ್ ಮಾಡ್ತೀವಿ. ಫೋನ್ ತೆಗಿಲ್ವಾ ನೀವು? ಸಾಯಂಕಾಲದಿಂದ ಇಲ್ಲೇ ನೀವು ಅಂತಿದಾರಿ ಸಾಯಂಕಾಲ ಬರ್ತದೆ ಅಂತ. ನಾವು ಫೋನ್ ಮಾಡಿದಾಗ ಆನೆ ಬಂದಾಗ, ಆನೆ ಹೋದಾಗ ಬತ್ತಿದಾರಿ. ಏನ್ ಮಾಡಿದ್ರಿ? ಆನೆ ಹೋದಾಗ ಬಂದ್ರೆ ಏನ್ ಪ್ರಯೋಜನ? ಆಯ್ತು, ಇದೊಂದು ಸರಿ ಇದಾಗ್ಲಿ ರೀ, ಕಳಿಸ ಮಾಡೋ ಸಂಬಳ ಯಾತ ಕೊಡ್ತಿದಾರೆ? ಮಾಡಾಗಲ್ಲ. ಫೋನ್ ಮಾಡಿದ್ಮೇಲೆ ಅವ್ರ ಒಂದು ರೆಸ್ಪಾನ್ಸ್ ಕೊಡೋದು ಕಲ್ತ್ಕೊಳ್ಳಿ. ಫೋನ್ ಮಾಡಿದ್ರೆ ಜೀಪಿಲ ಬರಕಾಗಲ್ಲ. ಆನೆ ಸಿಕ್ಕೊಂಡು ಆಳ ಸಾಯೋದಾಗ ಸರ್ ಸರಿ ಇಲ್ಲ. ಅವ್ರಿಗೆ ಅರ್ಧ ಗಂಟೆ ಓಡ್ ಬಂದಿರೋರು ಡಿಪಾರ್ಟ್ಮೆಂಟ್. ಈಗ ಈಗ ನಿಮ್ಗೆ ಹೇಳ್ತೀನಿ ಕೊಳಕ, ಇಲ್ಲಿ ನೀನು ಲೆಕ್ಕ ಹಾಕು ಏನ್ ನಷ್ಟ ಆಗಿದ್ದು ಕಟ್ಕೊಡ್ತೀನಿ ಅಂತಂದವ್ರೆ. ಅದು ಸರಿ ಗೊತ್ತಾಯ್ತು. ಇಷ್ಟು ಅಂತ ಬರೆದು ಕೊಡು, ಅಷ್ಟೇ ಮಾಡ್ಕೊಡ್ಬೇಕು ಅವರು. ನನ್ನ ತಮ್ಮ ನನ್ನ ಅಪ್ಪ ಸತ್ತಿದ್ರೆ
ನಾ ಹೇಳಿದ್ರು ಪಾಪ ಮುಡಿಗೆ ಮುಡಿಕೊಂಡು ಈ ಪಾಟಿ ಬರ್ತದೆ ಗೊತ್ತಾ. ನನ್ನ ತಮ್ಮ ಸತ್ತಿದ್ರೆ ಇವ್ರು ಬಂದಿರೋರ ಮುಂದೆ. ನನ್ನ ಅಪ್ಪ ಬೀದಿ ಬೀದಿ ಓಡ್ ಬಾ ಅಂದ್ಕೊಂಡು ಎಷ್ಟು ಬಾಯ್ ಬಡಿತಿದ್ರು ಗೊತ್ತಾ. ಯಾರು ಬರ್ಲಿಲ್ಲ ಎಲ್ಪಿಗೆ. ಹೇಳ್ಬೇಡ ಸುಮ್ಮನಿರು. ಈ ಕಾಲ್ ಹೊತ್ತಲ್ಲಿ 2 ಐಕಲ್ನ ಕರ್ಕೊಂಡ್ ಬಂದ್ಕೊಂಡು ಕಾವಲ್ ಕಾಯ್ತಾನೆ. ಇವ್ರು ಫೋನ್ ಮಾಡಿದ್ರೆ ಫೋನ್ ಐತಲ್ಲ. ಎಷ್ಟು ಕಷ್ಟಪಟ್ಟ ಗೊತ್ತಾ. ನನ್ನ ತಮ್ಮನೆಲ್ಲ ಬೀದಿ ಬೀದಿ ಮುಡುಕ್ತಿತ್ತು ಸಾ. ಓಡೋಗಿ ಆ ಮರದ ಮೇಲೆ ಏರ್ಲಿಲ್ಲ ಅಂದ್ರೆ ನನ್ನ ತಮ್ಮ ಸತ್ತಿನ ನಮ್ಮ ಅಪ್ಪ ನೋಡೋ ಜೋಳದ ಮುಕ್ಕುಲಿ. ನನ್ನ ನಾದಿನಿವೆ ನನ್ನ ತಾಯಿಗೆ ಅಲ್ಲಿ ಆಳ್ಗೊಂದಿಗೆ ಕಿರಿಸ್ತಾರೆ, ಆಳ್ಗೆ ಒಂದಿಗೆ ಓಡ್ತಾರೆ, ಯಾರು ಬರಲ್ಲ ಸರ್. ನಿಮಗೆ ಫೋನ್ ಮಾಡಿದ್ರೆ ಫೋನು ತೆಗಿಯಲ್ಲ. ನಿಮ್ಮ ಅರ್ಜೆಂಟ್ ನೀವ್ ಹೇಳ್ತಿದ್ದೀರಿ, ನಮ್ಮ ಅರ್ಜೆಂಟ್ ನಾವ್ ಹೇಳ್ತೀವಿ. ನಮ್ಮ ಉಸಿರನ್ನ ನಮ್ಗೆ ಪಾದಗಾಪ್ ಮಾಡ್ಕೊಡ್ರಿ ಅಂತ ನಾವು ಕೇಳ್ತಾವಿ. ನೋಡ್ರಿ ಅಲ್ಲಿ ಏನು ಹಾನಿ ಮಾಡಿತ್ತು ಆನೆ ನೋಡಿ ಇಲ್ಲಿದೆ ಅಂತ. ಮತ್ತೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಈ ಕಂಬಿ ಐತಲ್ಲ ನೋಡಿ, ಈ ಕಂಬಿಯಿಂದ ಡೈರೆಕ್ಟಾಗಿ ಬಂದ್ಬಿಡುತ್ತಂತೆ ಆನೆ. ಮತ್ತೆ ಇದನ್ನು ಸರಿಯಾಗೂ ಕಟ್ಟಿಲ್ಲ ಅಂತ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕಂಬಿನ ತಳ್ಳಿಬಿಟ್ಟು ಪುನಃ ಕಾಡ್ಗೆ ಹೋಗಾಗದು ಬಂದ್ಬಿಡ್ತು, ಅಲ್ಲಿ ಇಲ್ಲಿ ಬಂದ್ಬಿಡ್ತು ಬರಾಗ ಅದೋಗಕ್ಕೆ ದಾರಿ ಇಲ್ಲಲ್ವಾ. ಅದರಿಂದ ನಮ್ಮಲ್ಲಿ ಸದ್ದು ಮಾಡೋ ಗಂಟ ಓಡ್ಸೋ ಗಂಟ ಅಲ್ಲಿ ಹೋಗಿ ಈ ಗ್ಯಾಪ್ ಕಡಕತ್ತೆ ಇಲ್ಲೇನು ಕಾಣೋದು. 2 ಕಾಲಿಗೆ ಒಳಗಡೆ ಬಿಡುತ್ತೆ, ಬಿಡ್ತಾಲೆ ಬಿಟ್ಟಾಗ ಹಾಗೆ ಜರುಗ್ತದೆ. ಮತ್ತೆ ಆನೆ ಇಲ್ಲೇ ಎಲ್ಲೋ ಮೇಲ್ಗಡೆ ಇದೆ ಅಂತ. ಮತ್ತು ಈ ಕಂಬಿಗಳು ಏನು ಕಾಣ್ತಿದ್ದೀನಿ ಅಲ್ಲಿ ತುಂಬಾ ಮುರಿದಾಕ್ಬಿಟ್ಟಿದೆ ಅಂತ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ತೋರಿಸ್ತೀನಿ ಬರ್ರಿ. ಮತ್ತು ಇಲ್ಲಿ ನೋಡಿರಿ ಇವಾಗ ಜಸ್ಟ್ ಹೋಗೈತೆ ನೋಡಿರಿ, ಇಲ್ಲಿ ನೋಡ್ರಿ ಇವಾಗ ಜಸ್ಟ್ ಹೋಗಿರೋದು ನೋಡ್ರಿ, ಇಲ್ಲಿ ಇವಾಗಷ್ಟೇ ಹೋಗಿರೋದಂತೆ. ಇದೆ ಅಂತ ಆನೆ, ಬರ್ರಿ ಇದೆ ಅಂತ ಆನೆ. ಅದು ಆನೆ ಕಾಲು ಓದಿರೋದಕ್ಕೆ ನೋಡ್ರಿ ಯಾವ ಥರ ಆಗೋಗೈತೆ ನೋಡ್ರಿ. ಕಂಬಿಯೇ ಸುಮ್ಮನೆ ಹಂಗೆ ಮನಗ್ಬಿಟ್ಟೈತೆ ನೋಡ್ರಿ. ಈ ನೇರ್ಕೆ ಸರಿ ಸರ್. ಹಾಂ ಯಾರು ಬರ್ತಾರೆ ಇಲ್ಲಿ ಯಾರಂತ ನಾವು ಹೇಳಕ್ಕಾದ್ದು. ಇವೊಬ್ಬ ಯಜಮಾನ ಏನ್ ಮಾಡಕೈತೆ, ಇವೊಬ್ಬ ಯಜಮಾನ ಎಲ್ಲರೂ ಬರ್ತಾರ, ಯಾರು ಇಲ್ಲ. ಸದ್ಯ ನಾವು ನಮ್ ಡಿಪಾರ್ಟ್ಮೆಂಟ್ ನವ್ರು ಏನಾರ ಆನೆ ಸತ್ತೋಗ್ಬಿಟ್ರು ಬೇಕಾರೆ ನೋಡಿ, ಹಾಗೆ ಡಿಪಾರ್ಟ್ಮೆಂಟ್ ನವ್ರು ಹಂಗೆ ಬರ್ತಾರೆ. ನೈಟ್ ಸಾಯಿಸ್ಬಿಟ್ರು ಮಾತ್ರ ಇಲ್ಲಿ ಬಂದಾಯ್ತು. ಶಿವ ನೀ ತಿನ್ನಪ್ಪ ಇವಾಗ ಏನು ಇಲ್ಲ. ಕೊಡ್ರಪ್ಪ, ನಿಮ್ ಸಪೋರ್ಟ್ ನಾವು ಕೊಡ್ತೀವಿ ಅಂದ್ರೆ ಒಬ್ರು ಬರಲ್ಲ. ನೈಟ್ ಯಾರು ಫೋನ್ ಮಾಡಿದ್ರಿ ಹೇಳು ಅನ್ನ. ಗಾರ್ಡ್ಗೆ ಮಾಡಿದ್ರಿ, ಯಾರು ರೇಂಜ್ ಸಾಹೇಬ್ರು ಮಾಡಿದ್ರಿ, ಎಲ್ಲಾರು ಮಾಡಿ ಕೇಳಿದ್ರೆ ಅವ್ರು ಬಂದ್ ಸಾರ ಕೊಂಡಿಲ್ಲ ಅಂದ್ರೆ ಮುಂದಕ್ಕೆ ಏನ್ ಮಾಡ್ತೀರಾ ಮಾಡಿ. ಇಲ್ಲ ಕೊಡ್ತೀನಿ ಅಂದ್ರೆ ಯೂಟ್ಯೂಬ್ ಹಾಕು, ಕೊಡ್ತೀನಿ ಅಂದ್ರೆ ನೋಡಿ. ಎಲ್ಲರೂ ಹಂಗೆ ಹೇಳಿದ್ರೆ ಈ ಕಾಡ್ ಜಮೀನ್ ಇರೋರು ಏನ್ ಮಾಡಕೈತೆ. ಎಲ್ಲ ನಿದ್ರೆ ಬರಕ್ಕಾಗಲ್ಲ. ಎಲ್ಲಾರು ಡ್ಯೂಟಿ ಮಾಡ್ತಾರೆ, ಬಂದ ಮೇಲೆ ಜಾಲಿಯಾಗಿ ಕುಡಿದ್ಬಿಡ್ತಾರೆ, ಮಲಿಕೋತಾರೆ. ಅಪ್ಪ ಕಾಡ್ ಜಮೀನ್ ಒಳಗಡೆ ಇರೋ ಏನ್ ಮಾಡಕೈತೆ. ಹಾಗೇನೆ ಇಲ್ಲಿ ನೋಡ್ರಿ ಆನೆ ಬಂದು ಫೋರ್ಸ್ ಆಗಿ ಹೊಡೆದಿರೋದಕ್ಕೆ ಕಬ್ಬಣ ಕಟ್ಟಾಗಿರೋದು ನೋಡ್ರಿ, ಯಾವ ತರ ಕಟ್ಟಾಗೋಯ್ತೆ ನೋಡ್ರಿ. ಮತ್ತೆ ಇಲ್ಲಿ ಕಬ್ಬಣ ಕಟ್ಟಾಗೈತೆ. ಮತ್ತೆ ಆನೆ ಕಾಲ್ ಮುಡ್ಕಿದ ತಕ್ಷಣ ನೋಡಿ ಈ ಕಬ್ಬಣ ಹೆಂಗ್ ಜೊರಿಕೋಬಿಟ್ಟೈತೆ. ಸೊ ಇಲ್ಲಿಂದ ಹೋಗಿರೋದಂತೆ ಆನೆ, ಕಾಡು ಒಳಗಡೆ ಓಡ್ಬಿಟ್ಟಿದೆ ಅಂತೆ. ನಾವು ಅಲ್ಲಿಂದ ಬಂದು ಇಲ್ಲಿ ಜೋಳದೊಳನ ಹಾಳು ಮಾಡಿರೋದು ನೋಡ್ರಿ ಆನೆ. ಮಕಾನಾನೆ ನೋಡ್ರಿ. ಇದೆಲ್ಲ ಬೆಳಿಗ್ಗೆ ಬಂದಿರೋದಾ? ಬೆಳಗಿನ ಜಾವ ಬಂದೋಗಿರೋದಂತೆ ನೋಡ್ರಿ. ನಮ್ಮ ರೈತರು ಜೋಳದ ಹೊಲನ ಯಾವ ಥರ ಹಾಳು ಮಾಡ್ಬಿಟ್ಟಿದೆ ಗೊತ್ತಿತ್ತು ನನಗೆ ಅವತ್ತು ಹೋದಾಗ್ಲೂ ನೋಡ್ರಿ. ಇವತ್ತು ನೋಡಿ ಇಲ್ಲಿಂದ ಹೋಗಿರೋದು ಅನ್ಸುತ್ತೆ, ಇಲ್ಲಿಂದ ಡೈರೆಕ್ಟ್ ಕಾಡ್ಗೆ ಹೋಗಿರೋದು ಅನ್ಸುತ್ತೆ ನೋಡ್ರಿ. ನಿಮ್ದಾಣ? ನಿಮ್ಮ ಅಣ್ಣವ್ರದ್ದು? ನಮ್ಮ ಅಣ್ಣವ್ರದ್ದು ಜಮೀನು ಬಂದು ಇಲ್ಲಿ ಅಲ್ಲಿ 3:15 ಅಲ್ಲಿ 3 ಗಂಟೆಗೆ ಅಲ್ಲಿ ತಲುಪ್ತು. ಅಂದ್ರೆ ಅಲ್ಲಿ ರಾಗಿ ಹೊಲನ 3:15 ಹೋಗಿ ತಿಂದಾಕಿರೋದು. 3 ಗಂಟೆಗೆ ಅಲ್ಲಿಂದ ತಲುಪ್ತು. 3 ಗಂಟೆಯಿಂದ ಬಂದು 4 ಗಂಟೆ 5 ಗಂಟೆ 5:05ವರೆಗೆ ಆಮೇಲೆ ವಾಪಸ್. ಅಂದ್ರೆ ಅಲ್ಲಿ ರಾಗಿ ಹೊಲದಿಂದ ನೋಡಿ ಇಲ್ಲಿಗೆ ಬಂದಿರೋದಾ? ನೋಡಿ ಇಲ್ಲಿ ಬಂದು ಇಲ್ಲಿರೋ ಜೋಳನೆಲ್ಲ ತಿನ್ಕೊಂಡು ನೋಡಿ ಹಿಂಗ್ ಹೋಗಿರೋದು ಇಲ್ಲಿಂದ ಈ ಕಡೆ ಸೈಡ್. ಕರೆಕ್ಟ್. ಬೆಳಗಿನ ಜಾವ 4:15 ಅಂತ ಇಲ್ಲಿಗೆ ಬಂದಿರೋದು. 3:15 ಅಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ, ರಾಗಿ ಹೊಲದಲ್ಲಿ ಹೋಗಿ ಹಾನಿ ಮಾಡಿರೋದು ಆನೆ. ಇಲ್ಲಿಗೆ ಸುಮಾರು ಒಂದು 4:15 ಅಷ್ಟೊತ್ತಿಗೆ ಬಂದ್ಬಿಟ್ಟು ನೋಡಿ ಇಲ್ಲಿರೋ ಜೋಳನೆಲ್ಲ ತಿನ್ಕೊಂಡು ನೋಡಿ ಹಿಂಗೆ ಹೋಗಿರೋದಂತ. ಮತ್ತೆ ಕೇಳಿದ್ರಲ್ಲ ನೋಡಿ, ನಮ್ಮ ರೈತರು ಹೇಳ್ತಿರೋ ಪ್ರಕಾರ ಮಕಾನಾನೇ ಕನ್ಫರ್ಮ್ ಆಗಿ ಬಂದಿರೋದು. ಏನಕ್ಕಪ್ಪ ಅಂದ್ರೆ ನಾನು 2 ಸಲ ನೋಡಿದ್ದೀನಿ. ತಮಿಳ್ನಾಡು ಸೈಡ್ ಹೋಗ್ಬೇಕಾದ್ರೆ ಅಲ್ಲೂ ಕೂಡ ಅದು ಎಲ್ಲಿದೆ ಅಂತಂದ್ರೆ ಇಲ್ಲಿ ಸುತ್ತ ಏನು ಕಾಣ್ತಾ ಇದೆ ಇದೇ ಜಾಗದಲ್ಲಿ ಮಕಾನಾನೆ ಇದೆ, ಎಲ್ಲೂ ಕೂಡ ಹೋಗಿಲ್ಲ. ಮತ್ತೆ ನೋಡೋದಲ್ಲ ಇವತ್ತು ಏನು ಬಂದಿತ್ತು ಆನೆ, ಮತ್ತೆ ಇವತ್ತು ರಾತ್ರಿನೂ ಕೂಡ ಬರುತ್ತೆ ಅಂತ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಇವತ್ತು ರಾತ್ರಿ ಆನೆ ಬರುತ್ತೆ ಏನೋ ಗೊತ್ತಿಲ್ಲ. ಇವತ್ತು ರಾತ್ರಿ ಇಲ್ಲಿ ಕ್ಯಾಂಪಿಂಗನ್ನು ಹಾಕಿ ರಾತ್ರಿ ಆನೆ ಬರುತ್ತೆ ಏನೋ ನಿಮಗೆ ಒಂದ್ಸಲ ತೋರಿಸ್ತೀವಿ. ಸೊ ಎಲ್ಲರೂ ಕೂಡ ರಾತ್ರಿವರೆಗೂ ವೆಯ್ಟ್ ಮಾಡ್ತಾ ಇರ್ರಿ.